ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಇವ್ರನ್ನ ಇಲ್ಲಿ ಕಳಿಸ್ತಿರಲ್ಲ, ಅದನ್ನ ಒಂದು ಬಂದು ಇದರಲ್ಲಿ ಮಕ್ಕಳದು ಹೆಸರು, ಏಜು, ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಅದು ವಿಳಾಸ ಎಲ್ಲ ಕೊಡಬೇಕಾಗುತ್ತೆ, ಮೊಬೈಲ್ ನಂಬರು. ಇದು ನಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಒಬ್ಬರೊಬ್ಬರನ್ನೇ ತೊರೆದುಬಿಟ್ಟು ಒಳಗಡೆ ನಿಮ್ಮದು ಹೆಸರು ಬರ್ಸ್ಕೊಂತೀವಿ. ಯಾಕಂದರೆ ಅದು ನಮ್ಮ ರೆಕಾರ್ಡಿಗೆ ಇರಬೇಕು. ಈಗ ಎಷ್ಟು ಜನ ಮಕ್ಕಳು ಇಲ್ಲಿ ಬಂದು ಡೇ ಕೇರಲ್ಲಿ ಇರ್ತಾರೆ, ಅವರನ್ನು ನಾವು ಈ ರೀತಿ ನೋಡ್ಕೊತಾ ಇದ್ದೀವಿ, ಹೇಳ್ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ರೆಕಾರ್ಡಿಗೆ ಬೇಕು. ಇದು ಬಂದು ಅಮ್ಮ ಫಸ್ಟ್ ಏನಿದೆ ನಾವು ಮಾಡಿರೋದು, ನಮಗೆ ಯಾವುದೇ ಲಾಭಕ್ಕಾಗಿ ಏನೂ ಮಾಡಿಲ್ಲ. ಇದು ಜನರು ಯಾರೋ ಹಣವಂತರು, ಸ್ಥಿತಿವಂತರು ಯಾರಿದ್ದಾರೆ ಅವರು ಈ ಸಂಸ್ಥೆನ ಮಾಡಬೇಕು ಅಂತ ಇಷ್ಟಪಟ್ಟು ಇದೊಂದು ಒಳ್ಳೇದಾಗಲಿ. ಈಗ ನಾವೆಲ್ಲ ಇಲ್ಲಿ JRCಯಲ್ಲಿ ಇರೋದು, ಇಲ್ಲಿ ಕೆಲಸ ಮಾಡ್ತಾ ಇರೋಂಥ ಒಳ್ಳೇದಾಗಲಿ ಅಂತ ಮಾಡಿ ಯಾವುದೇ ಅದರಲ್ಲಿ. ಮತ್ತು ನೀವೆಲ್ಲ ಇದು ಬಂದು ಬೆಳಗ್ಗೆ 9 ಗಂಟೆಯಿಂದ 9 to 4, 9 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ. 9 ಗಂಟೆಗಿಂತ ಮುಂಚೆ ಮತ್ತು 4 ಗಂಟೆ ಆದಮೇಲೆ ನೀವು ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಈಗ ಅವ್ರು ಈಚೆ ಹೋಗೋದು, ನಾಯಿಗಳು ಆಟಾಡೋದು, ಅದೆಲ್ಲ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ. 9 ರಿಂದ 4 ಗಂಟೆ ತನಕ ಟೀಚರ್ ಇರ್ತಾರೆ, ಅವರು ಇಲ್ಲಿ ನೋಡ್ಕೊತಾರೆ. ಅದಾದಮೇಲೆ ನೀವು ಕರ್ಕೋಬೇಕಾಗುತ್ತೆ. ಮತ್ತು ನೀವು ಅವ್ರನ್ನ ಸೇರಿಸೋದಕ್ಕೆ ಇದು ನಾನೇನು ಹೇಳ್ತಾ ಇದ್ದೀನಿ ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. हिंदी में ओनली हिंदी, दिस लेडी ओनली नोस हिंदी. आप दोनों को हिंदी आता है ना, समझ में आएगा ना? तो वो सर बोल रहे हैं, मैं फिर आपको हिंदी में बता सकती हूँ. ठीक है, इनको पहले खत्म करने देते हैं. ಮತ್ತೆ ಇವರಿಗೆ ಈಗ ಸಾಧಾರಣ ಊಟ, ಈಗ ಮಕ್ಕಳಿಗೆ ಏನು ಬೇಕು, ನಮ್ಮ ಸ್ವಲ್ಪ ಪೌಷ್ಟಿಕಾಂಶ ಇರಬೇಕು, ಅದ್ರ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ, ಸಾಯಂಕಾಲ ಏನೋ ಒಂದು ತಿಂಡಿ, ಈ ರೀತಿ ಕೊಡ್ತೀವಿ. ವಾರದಲ್ಲಿ ಸೋಮವಾರದಿಂದ ಶನಿವಾರ ತನಕ, ಶನಿವಾರ ಅರ್ಧ ದಿವಸ ಅಲ್ಲ, 1 ಗಂಟೆ ತನಕ ಇರುತ್ತೆ. 9 ರಿಂದ 1 ಗಂಟೆ ಶನಿವಾರ, ಮಿಕ್ಕಿದ್ದು 9 ರಿಂದ 4 ಗಂಟೆ. ಸೊ 2 o'clock 1 o'clock ಇದ್ದೀವಿ. ಅದರಲ್ಲಿ ಮೊಟ್ಟೆ, ಹಾಲೂ ಕೊಡ್ತೀವಿ. ಅದರಲ್ಲಿ ಏನು ಮತ್ತೆ ನೀವು ಈಗ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ಮುಂಚೆನೆ ಈ ಟೀಚರ್ಗೆ ತಿಳಿಸ್ಬೇಕಾಗುತ್ತೆ. ನೀವು ರಜಾ ಆಗ್ತಿರೋ ವಾರಗಟ್ಲೆ ತಿಂಗಳಗಟ್ಲೆ ಹೋದ್ರೆ ನಾವು ಇವಾಗ ಕಳ್ಸಿರೋದು ಮತ್ತೆ ಅವ್ರು ಬರೋಷ್ಟು ಮಾಡ್ತೋಗುತ್ತೆ ಅವ್ರಿಗೆ. ನೀವು ಈಗ ನಿನ್ನೆ ದಿವಸ ಏನೋ ಮಗುಗೆ ಹುಷಾರಿರೋದಿಲ್ಲ, ಜ್ವರ ಬರ್ತಿತ್ತು, ನೆಗಡಿ ಆಗಿತ್ತು, ಲೂಸ್ ಮೋಷನ್, ಈ ತರ ಬೇದಿ ಆಗ್ತಾ ಇತ್ತು, ವಾಂತಿ ಆಗ್ತಾ ಇತ್ತು ಅಂದ್ರೆ ನೀವು ಅದನ್ನ ಇಲ್ಲಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಹುಷಾರಿಲ್ದಾಗ ಅವರು ಮನೇಲಿ ಇರ್ಬೇಕಾಗುತ್ತೆ. ನೀವು ಅದನ್ನ ಇವ್ರ ಹತ್ರ ಹೇಳಿದ್ರೆ ಅದು ಏನ್ ಮಾಡೋದು ಅಂತ ವ್ಯವಸ್ಥೆ ಮಾಡಿ. ನಾವು ಇಲ್ಲಿ ಯಾವುದೇ ರೀತಿ ಔಷಧಿ ಕೊಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಏನ್ ನೀವು ಕೊಟ್ಟಿರ್ತೀರ ಅಂತ ನಮಗೆ ಗೊತ್ತಿರೋದಿಲ್ಲ. ತುಂಬಾ ಏನಾದ್ರು ಇವಾಗ ಏನೋ ಒಬ್ರಿಗೆ ಹುಷಾರಿಲ್ಲ, ಇಲ್ಲಿ ಏನಾದ್ರು ಬಿದ್ರು ಏನೋ ಆಯ್ತು ಅಂದ್ರೆ ಅವಾಗ ಡಾಕ್ಟರ್ ಕರ್ಕೊಂಡು ಸೇರಿಸ್ಬೋದೇ ಹೊರತು ಅದು ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ನಮ್ಮ ಜವಾಬ್ದಾರಿ ಆಗಿರೋದಿಲ್ಲ. ಇಲ್ಲಿ ನೋಡ್ಕೊಳೋದಷ್ಟು ಮಾತ್ರ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಯಾಕಂದ್ರೆ ನೀವು ಏನಾದ್ರು ಅದೇನಾದ್ರು ಇದ್ರೆ ನೀವು ಮುಂಚೆನೇ ಹೇಳ್ಬೇಕು, ಆಯ್ತಾ? ಮತ್ತೆ ನೀವು ಅವ್ರಿಗೆಲ್ಲ ಈ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಿದ್ದೀರಾ? ನೀವು ಈ ಚುಚ್ಚುಮದ್ದು ಎಲ್ಲ ಕೊಡ್ತಿದ್ದೀರಾ? ಈಗ ಈ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ಅದೆಲ್ಲ ಎಷ್ಟು ಯಾವ ವರ್ಷಕ್ಕೆ ಏನೇನು ಕೊಟ್ಟಿದ್ದೀರಾ ಅದೆಲ್ಲ ಕೊಟ್ಟಿದ್ದೀರಾ? ಅದೆಲ್ಲ ಇದೆಯಾ ನಿಮ್ಮ ಹತ್ರ? ಏನಾದ್ರು ಬುಕ್ಕಿಗೆ ಇಟ್ಕೊಂಡಿದ್ದೀರಾ? ಅಲ್ಲ ಇಲ್ಲೂ ಮಾಡಿಸ್ಬೇಕಲ್ಲ. ಈಗ ಅದು 2-3 ವರ್ಷಕ್ಕೆ ಒಂದ್ಸತಿ ಇರುತ್ತೆ. ನೀವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಲ್ಲಿ ಕರ್ಕೊಂಡ್ಬಂದಾದ್ಮೇಲೆ ಮಾಡಿಲ್ಲ ನೀವು? ಇನ್ನ ನೀವೇ ಒಳ್ಳೆ ಕಾರ್ಯನ ಮಾಡಿದ್ರ. ಮೊದಲೆಲ್ಲ ಏನು ಈಗ ಮಕ್ಕಳೆಲ್ಲ ಚೆನ್ನ
ಮತ್ತು ಅವರು ಜಸ್ಟ್ ಇವಾಗ ಅವರು ಆರೋಗ್ಯವಾಗಿದ್ದಾರೆ ಅಥವಾ ಇಷ್ಟು ಹೈಟ್ ಇದ್ದಾರೆ, ಇಷ್ಟು ತೂಕ ಇದ್ದಾರೆ ಅಂತ ಅದನ್ನು ನಾವು ರೆಕಾರ್ಡ್ ಮಾಡ್ಕೊತೀವಿ. ನಾವು ರೆಕಾರ್ಡ್ ಮಾಡ್ಕೊಂಡು ಇಲ್ಲಿ ಬರ್ಕೊತೀವಿ. ಅಂದರೆ ನಮ್ಮ ದಾಖಲಾತಿಗೆ ಆಮೇಲೆ ಇವ್ರದ್ದು ಮಕ್ಕಳದು ಫೋಟೋ ಅಥವಾ ವಿಡಿಯೋಗಳು ನಾವು ತೆಗೆದು ಈಗ ದಾನಿಗಳು ಇರ್ತಾರಲ್ಲ, ಇಂಥದ್ದು ನಡೆಸ್ತಾ ಇದ್ದೀವಿ ಅಂತ ಇವ್ರದ್ದು ಅವರಿಗೆ ತೋರಿಸೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಇವತ್ತು ಇನ್ನು ಯಾವ ಕಾರಣಕ್ಕೂ ಅಲ್ಲ, ಅದು ಅಲ್ಲ, ಅದನ್ನು ನಾವು ಹೇಳಬೇಕು. ಅದನ್ನು ಅಷ್ಟೇ. ಈಗ ನಾನು ಇವಾಗ ನಿಮ್ಗೆ ಏನು ಹೇಳಿದ್ದೀನಿ ಅದೆಲ್ಲ ನಾನು ನಿಮಗೆ ಹೇಳಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನೀವು ಮಕ್ಕಳನ್ನ ಸೇರಿಸ್ತೀರಾ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಸೈನ್ ಈಗ ನಾವು ಮುಂಚೆನೇ ಮಾಡಿಸ್ಕೋಬೇಕಾಗಿತ್ತು. ಬಟ್ ನಾವು ಬೇರೆ ಎಲ್ಲ ಇದೆಲ್ಲ ಮಾಡೋದು ವ್ಯವಸ್ಥೆ ಸರಿಯಾಗಲಿ ಅಂತ ಇದ್ವಿ, ಹಾಗಾಗಿ ಮುಂಚೆ ಮಾಡಲಿಲ್ಲ. ಇವಾಗ ನಮಗೂ ಇದೆಲ್ಲ ಮಾಡಬೇಕು ದಾಖಲಾತಿಗಳ ಪ್ರಕಾರ, ಹಾಗೆ ಮಾಡ್ಬೇಕು. ಈಗ ಒಬ್ಬರೊಬ್ಬರಾಗಿ ನಿಮ್ಮ ಮಕ್ಕಳು ಹೆಸರು ಹೇಳ್ಬಿಟ್ಟು ಇದಕ್ಕೆ ಸೈನ್ ಮಾಡಿ. Now for them you need to check one time. ಚೆನ್ನಾಗಾಗೈತೆ ಅವ್ರಿಗೆಲ್ಲ ಖುಷಿ ಮಣ್ಣೆಲ್ಲ संस्था है ना, ये बच्चे का स्कूल नहीं है, ये बच्चा को सिर्फ 9 बजे से लेके 4 बजे तक बच्चा रहेंगे, देख के तो वहाँ पे बच्चा थोड़ा बहुत पढ़ाई करेगा, सीखेगा, बच्चा खाना पीना खाएगा, मॉर्निंग में ब्रेकफास्ट दोपहर का खाना होता है, शाम का नाश्ता मिलके स्कूल जाएंगे। तो ये हमको ये बच्चे रह रहे हैं, सीख रहे हैं ताकि आगे चल के ये स्कूल में जा सकें। रख रहे हैं। दूसरा चीज़ ये है कि अभी वैक्सीनेशन में अपना बच्चा का टीकाकरण हुआ है, टीका लगा है सब बच्चा को सारा। अच्छा कहाँ वहीं पे लगा है, पर्ची होगा गाँव में है, तो कोई गाँव से पर्ची भेज सकते हैं क्या? हाँ आंगनबाड़ी तो पर्ची दिया होगा, कार्ड दिया है, तो कार्ड का कोई फोटो अगर भेज सके हमको, क्योंकि हम लोग चाहते हैं सब बच्चा का टीकाकरण हो। अगर नहीं हुआ है तो फिर देखना पड़ेगा क्या, ठीक है। और उसके बाद अगर बच्चा कभी बीमार है तो उनको तब इधर नहीं भेजना चाहिए, ठीक है। अगर जैसे पेट खराब है या कुछ है तो इधर जब आप घर पे रखिए, क्योंकि अगर इधर आपको और ज़्यादा खराब हो जाता है तो फिर प्रॉब्लम होता है, क्योंकि हम लोग इतना जब डॉक्टर नहीं है ना तो हम लोग जिम्मेदारी नहीं ले सकते हैं अभी, ठीक है। तो बच्चा को देख के और बच्चा सवेरे सवेरे अच्छे से नहा के रेडी होके स्कूल आए, नहा के कम से कम, ठीक है। नहा के आए थे वहाँ पे ये लोग तो अच्छा से करते हैं ಸರ್ ಇನ್ನೊಂದು ಹೇಳ್ಬಿಡಿ ಸರ್, ನೀಟಾಗಿ ಕಳಿಸ್ಬೇಕು, ದಿನ ಸ್ನಾನ ಮಾಡಿ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಸರ್, ನೀಟಾಗಿ ಇನ್ನೊಂದು ಮಕ್ಕಳು ಅಲ್ಲ, ನೀವು ಬೆಳಿಗ್ಗೆ ಕಳಿಸ್ತಾ ಸ್ನಾನ ಮಾಡಿ ನೀಟಾಗಿ ಬರೋದೇ ಇಲ್ಲ, ಎಷ್ಟು अला माँ वो बात है, वो बात में अभी दूसरा है, अभी ये बात होने दो, उसके बाद उसके बारे में दूसरा। आज क्या करने वाले हैं हम लोग, आपका सब बच्चा का नाम, उनका उम्र कितना है, उनका कितना वजन है, वो सब हम लोग खाली लिखेंगे और आपके पापा का नाम, आपका नाम लिख के आप सब साइन करेंगे, तो उसको जस्ट पंजीकरण के लिए रखने के लिए मेडिकल चेकअप और हाँ। तो अभी इसीलिए हम लोग, क्योंकि अब बच्चा लोग का अगर इधर आ रहे हैं तो हम लोग थोड़ा बहुत मेडिकल चेकअप भी करेंगे, जैसे आप देखेंगे एनीमिया है कि कीड़ा है कि वो सब कुछ होता है, तो एक बच्चे को होगा तो बाकी सब बच्चे को होगा ना, तो वो सब फिर मेडिसिन लोग ट्राई करेंगे कराने का, ठीक है। तो इसीलिए आपको बोल रहे हैं, क्योंकि आप लोग एक फॉर्म में आज साइन करेंगे तो उसमें वही लिखा है कि ये सब ये ऐसा है और हम लोग इधर ऐसे रख रहे हैं, ये स्कूल नहीं है, डे केयर है, ठीक है। और बच्चा यहाँ पे पढ़ के फिर स्कूल जाएगा, बच्चा जब स्कूल एज का हो जाएगा तब उसको स्कूल जाना है ना, तो वो स्टडी करेंगे इसको, ठीक है। और फोटो हाँ, तो आज जो आपका बच्चे का फोटो लेंगे, फोटो हम लोग वही फॉर्म में डालने के लिए फोटो बच्चा का लेंगे और फॉर्म में लगाएंगे, कोई अगर इनका भी आपके पास सकते हैं कि क्या है, क्या लिखना है, कोई दिक्कत नहीं है, ये चीज़ इधर रिकॉर्ड के लिए
और कुछ नहीं। नहीं, क्योंकि आप लोग बाहर